ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾವು ಪ್ರತಿದಿನ ಇಂಗ್ಲಿಷ್ ಮಾತನಾಡುವಾಗ ಅಥವಾ ಕೇಳುವಾಗ ಹಲವಾರು ಇಂಗ್ಲಿಷ್ ಪ್ರಾವರ್ಬ್ಸ್ ಅಂದರೆ ಗಾದೆಗಳನ್ನ ಕೇಳ್ತಾ ಇರ್ತೀವಿ. ಆದರೆ ಅವುಗಳ ನಿಜವಾದ ಅರ್ಥ ಏನು, ಯಾವ ಸಂದರ್ಭದಲ್ಲಿ ಬಳಸಬೇಕು ಎಂಬುದು ಹಲವರಿಗೆ ತಿಳಿದಿರೋದಿಲ್ಲ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ 5 ಅತ್ಯಂತ ಉಪಯುಕ್ತ ಇಂಗ್ಲಿಷ್ ಪ್ರಾವರ್ಬ್ಸ್, ಅವುಗಳ ಸರಳ ಕನ್ನಡ ಅರ್ಥ ಹಾಗೂ ನಿಜ ಜೀವನದ ಉದಾಹರಣೆಗಳೊಂದಿಗೆ ತಿಳಿಸ್ಕೊಡ್ಲಿದ್ದೇನೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಈ ಗಾದೆಗಳನ್ನು ನೀವು ಆತ್ಮವಿಶ್ವಾಸದಿಂದ ಬಳಸಬಹುದು. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಹಾಗಿದ್ರೆ ಸಮಯ ವ್ಯರ್ಥ ಮಾಡದೆ ಮೊದಲ ಇಂಗ್ಲಿಷ್ ಪ್ರಾವರ್ಬ್ನಿಂದ ಶುರು ಮಾಡೋಣ ಬನ್ನಿ. ಏನಿರ್ಬೋದು ಮೊದಲನೇ ಇಂಗ್ಲಿಷ್ ಪ್ರಾವರ್ಬ್ ಮತ್ತು ಅದರ ಅರ್ಥನ ತಿಳ್ಕೊಳ್ಳೋಣ. ಎ ಫಾಕ್ಸ್ ಈಸ್ ನಾಟ್ ಕಾಟ್ ಟ್ವೈಸ್ ಇನ್ ದ ಸೇಮ್ ಸ್ನೇರ್. ಈ ಒಂದು ಇಂಗ್ಲಿಷ್ ಪ್ರಾವರ್ಬ್ನ ಕನ್ನಡ ಅರ್ಥ ಏನಪ್ಪಾ ಅಂತ ಅಂದರೆ, ಒಂದು ನರಿ ಒಂದೇ ಬೋನಿನಲ್ಲಿ 2 ಬಾರಿ ಸಿಕ್ಕಿ ಬೀಳೋದಿಲ್ಲ ಎಂಬುದೇ ಈ ಇಂಗ್ಲಿಷ್ ಪ್ರಾವರ್ಬ್ನ ಕನ್ನಡ ಅರ್ಥ ಆಗಿದೆ. ಈ ಒಂದು ಗಾದೆಯ ಆಳವಾದ ಅರ್ಥ ಅಥವಾ ವಿವರಣೆ ಏನಪ್ಪಾ ಅಂತ ಅಂದರೆ, ಬುದ್ಧಿವಂತ ಪ್ರಾಣಿಯಾದ ನರಿ ಹೇಗೆ ಒಂದು ಬಾರಿ ತನಗಾದ ಅಪಾಯದಿಂದ ಪಾಠ ಕಲಿತು ಮತ್ತೊಮ್ಮೆ ಅದೇ ತಪ್ಪು ಮಾಡುವುದಿಲ್ಲವೋ, ಹಾಗೆಯೇ ಮನುಷ್ಯರು ಕೂಡ ಒಂದು ಬಾರಿ ಮೋಸ ಹೋದರೆ ಅಥವಾ ಸಂಕಷ್ಟಕ್ಕೆ ಸಿಲುಕಿದರೆ ಅದರಿಂದ ಬುದ್ಧಿ ಕಲಿಯಬೇಕು. ಜೀವನದಲ್ಲಿ ಒಂದೇ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಮತ್ತು ಒಂದು ರೀತಿಯ ಅಪಾಯಕ್ಕೆ ಅಥವಾ ವ್ಯಕ್ತಿಗೆ 2ನೇ ಬಾರಿ ಬಲಿಯಾಗಬಾರದು ಎಂಬ ಎಚ್ಚರಿಕೆಯನ್ನು ಈ ಗಾದೆಯು ನೀಡುತ್ತದೆ. ಸರಳವಾಗಿ ಹೇಳಬೇಕು ಅಂತ ಅಂದರೆ, ಒಮ್ಮೆ ಮೋಸ ಹೋದರೆ ಅದು ಆಕಸ್ಮಿಕ, ಮತ್ತೊಮ್ಮೆ ಅದೇ ರೀತಿ ಮೋಸ ಹೋದರೆ ಅದು ನಮ್ಮ ಮೂರ್ಖತನ ಎಂಬುದೇ ಈ ಇಂಗ್ಲಿಷ್ ಗಾದೆಯ ಮುಖ್ಯ ಸಂದೇಶವಾಗಿದೆ. ಇನ್ನು 2ನೇ ಇಂಗ್ಲಿಷ್ ಪ್ರಾವರ್ಬ್ ಏನಪ್ಪಾ ಅಂತ ಅಂದರೆ, ಎ ಫ್ರೆಂಡ್ ಇನ್ ಒನ್ ಸೋಲ್ ಇನ್ 2 ಬಾಡೀಸ್. ಈ ಇಂಗ್ಲಿಷ್ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಸ್ನೇಹ ಎಂಬುದು 2 ದೇಹಗಳಲ್ಲಿರುವ ಒಂದೇ ಆತ್ಮ ಎಂಬುದೇ ಈ ಒಂದು ಗಾದೆಯ ಅರ್ಥವಾಗಿದೆ. ಇದರ ಆಳವಾದ ಅರ್ಥ ಅಥವಾ ವಿವರಣೆ ಏನಪ್ಪಾ ಅಂತ ಅಂದರೆ, ಈ ಗಾದೆಯು ನಿಜವಾದ ಸ್ನೇಹವನ್ನು ವರ್ಣಿಸುತ್ತದೆ. ಇಬ್ಬರು ಸ್ನೇಹಿತರು ದೇಹಗಳು ಬೇರೆಯಾಗಿದ್ದರೂ ಅವರ ಆಲೋಚನೆಗಳು, ಭಾವನೆಗಳು ಮತ್ತು ಮನಸ್ಸು ಒಂದೇ ಆಗಿರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಒಬ್ಬರಿಗೊಬ್ಬರು ಮಾತಿಲ್ಲದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಹಾಗೂ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲುವ ಅತ್ಯುನ್ನತ ಮಟ್ಟದ ಬಾಂಧವ್ಯವನ್ನು ಈ ಒಂದು ಗಾದೆ ಮಾತು ಪ್ರತಿನಿಧಿಸುತ್ತದೆ. ಕನ್ನಡದಲ್ಲಿ ಇದಕ್ಕೆ ಸಮನಾಗಿ ಒಡಲಮರಿ ಅಥವಾ ಪ್ರಾಣ ಸ್ನೇಹಿತರು ಎಂಬ ಪದಗಳನ್ನು ಬಳಸಲಾಗುತ್ತದೆ. ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದೇ ಭೇದವಿಲ್ಲದಷ್ಟು ಗಾಢವಾದ ಸ್ನೇಹವಿದೆ ಎಂದರ್ಥ. ಕೇಳಿದ್ರಲ್ವಾ, ಎ ಫ್ರೆಂಡ್ ಇನ್ ಒನ್ ಸೋಲ್ ಇನ್ 2 ಬಾಡೀಸ್. ಈ ಇಂಗ್ಲಿಷ್ ಪ್ರಾವರ್ಬ್ನ ಕನ್ನಡ ಅರ್ಥ ಏನಂತ ತಿಳ್ಕೊಂಡ್ರಲ್ವಾ. ಈಗ 3ನೇ ಇಂಗ್ಲಿಷ್ ಪ್ರಾವರ್ಬ್, ಎ ಫುಲ್ ಕಪ್ ಮಸ್ಟ್ ಬಿ ಕ್ಯಾರಿಡ್ ಸ್ಟಡಿಲಿ. ಈ ಒಂದು ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಏನಪ್ಪಾ ಅಂತ ಅಂದರೆ, ತುಂಬಿದ ಕೊಡವನ್ನು ಜಾಗರೂಕತೆಯಿಂದ ಹೊರಬೇಕು ಎಂಬುದು ಈ ಕನ್ನಡ ಗಾದೆಯ ಅರ್ಥವಾಗಿದೆ. ಕನ್ನಡದ ಪ್ರಸಿದ್ಧ ಗಾದೆಯಾದ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದಕ್ಕೆ ಇದು ಹತ್ತಿರವಾದ ಆಳವಾದ ಜೀವನ ಸಂದೇಶವನ್ನು ಹೊಂದಿದೆ. ಒಬ್ಬ ಮನುಷ್ಯನಿಗೆ ಅತಿಯಾದ ಸಂಪತ್ತು, ಅಧಿಕಾರ, ಯಶಸ್ಸು ಅಥವಾ ಜ್ಞಾನ ಸಿಕ್ಕಾಗ, ಅಂದರೆ ಪೂರ್ತಿ ಕಪ್ ತುಂಬಿದಾಗ, ಅವನು ಅಹಂಕಾರದಿಂದ ವರ್ತಿಸಬಾರದು. ಜಾಗರೂಕತೆಯಿಂದ ಮತ್ತು ವಿನಯದಿಂದ ಆ ಯಶಸ್ಸು ನಿಭಾಯಿಸಬೇಕು. ಇಲ್ಲದಿದ್ದಲ್ಲಿ ಎಲ್ಲವೂ ಕೆಳಗೆ ಚೆಲ್ಲಿ ಹೋಗುತ್ತದೆ, ಅಂದರೆ ನಾಶವಾಗುತ್ತದೆ. ಜೀವನದಲ್ಲಿ ಅತಿ ಹೆಚ್ಚು ಸಂತೋಷ ಅಥವಾ ಅದೃಷ್ಟ ಒಲಿದಾಗ ಉನ್ಮಾದಕ್ಕೆ ಒಳಗಾಗದೆ ಮನಸ್ಸಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ ಎಂಬುದು ಈ ಗಾದೆ ಕಲಿಸುತ್ತದೆ. ಸರಳವಾಗಿ ಹೇಳಬೇಕಂತ ಅಂದರೆ, ಹೆಚ್ಚು ಯಶಸ್ಸು ಸಿಕ್ಕಷ್ಟು ಹೆಚ್ಚು ಜವಾಬ್ದಾರಿ ಮತ್ತು ವಿನಯ ಇರಬೇಕು ಎಂಬುದು ಈ ಇಂಗ್ಲಿಷ್ ಗಾದೆ ಮಾತಿನ ಆಂತರ್ಯವಾಗಿದೆ. ಇನ್ನು ಮುಂದಿನ ಇಂಗ್ಲಿಷ್ ಪ್ರಾವರ್ಬ್ ಮತ್ತೆ ಅದರ ಅರ್ಥ ಏನಪ್ಪಾ ಅಂತ ಅಂದರೆ, ಇಂಗ್ಲಿಷ್ ಗಾದೆ ಮಾತು, ಎ ಲೈಟ್ ಈಸ್ ಎ ಲೈಟ್ ಈವನ್ ಥ್ರೂ ದ ಬ್ಲೈಂಡ್ ಮ್ಯಾನ್ ಕೆನಾಟ್ ಸಿ ಇಟ್. ಇದರ ಕನ್ನಡ ಅರ್ಥ ಏನಪ್ಪಾ ಅಂತ ಅಂದರೆ, ಕುರುಡನಿಗೆ ಕಾಣಿಸದಿದ್ದರೂ ಬೆಳಕು ಬೆಳಕೇ ಆಗಿರುತ್ತದೆ ಎಂಬುದು ಇದರ ಕನ್ನಡ ಅರ್ಥವಾಗಿದೆ. ಮತ್ತೆ ಸತ್ಯ, ಜ್ಞಾನ ಅಥವಾ ವಾಸ್ತವ ಎಂಬುದು ಯಾರೋ ಒಬ್ಬರು ಒಪ್ಪಿಕೊಳ್ಳದಿದ್ದ ತಕ್ಷಣ ಸುಳ್ಳಾಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಅದನ್ನು ಗ್ರಹಿಸುವ ಅಥವಾ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದಿದ್ದರೂ ಸತ್ಯವು ಯಾವಾಗಲೂ ತನ್ನ ಸ್ವಂತ ಶಕ್ತಿಯಿಂದ ಪ್ರಕಾಶಿಸುತ್ತಲೇ ಇರುತ್ತದೆ. ಈ ಗಾದೆಯಲ್ಲಿ ಬೆಳಕು ಎಂದರೆ ಸತ್ಯ, ಜ್ಞಾನ ಮತ್ತು ಕುರುಡ ಎಂದರೆ ಅಜ್ಞಾನಿ ಅಥವಾ ಪೂರ್ವಗ್ರಹ ಪೀಡಿತ ವ್ಯಕ್ತಿ ಎಂದರ್ಥ. ಒಬ್ಬ ಮೂರ್ಖನಿಗೆ ಜ್ಞಾನದ ಮಹತ್ವ ತಿಳಿಯದಿದ್ದರೆ ಅದು ಆ ಜ್ಞಾನದ ತಪ್ಪಲ್ಲ, ಆ ವ್ಯಕ್ತಿಯ ಅಜ್ಞಾನದ ಮಿತಿಯಷ್ಟೇ ಆಗಿರುತ್ತದೆ. ಕಣ್ಣಿಲ್ಲದವನಿಗೆ ಕನ್ನಡಿ ಏತಕ್ಕೆ ಎಂಬ ಕನ್ನಡ ಗಾದೆ ಮಾತು ಇದಕ್ಕೆ ಹೋಲಿಕೆಯಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ಬೇರೆಯವರ ಅಜ್ಞಾನ ಅಥವಾ ನಕಾರಾತ್ಮಕತೆಯು ಸತ್ಯದ ಬೆಲೆಯನ್ನು ಎಂದಿಗೂ ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂಬುದೇ ಈ ಗಾದೆಯ ಮುಖ್ಯ ಸಂದೇಶವಾಗಿದೆ. 5ನೇ ಇಂಗ್ಲಿಷ್ ಪ್ರಾವರ್ಬ್, ಎ ಲಿಟಲ್ ಆಕ್ಸ್ ಕ್ಯಾನ್ ಕಟ್ ಡೌನ್ ಎ ಬಿಗ್ ಟ್ರೀ.
ಒಂದು ಸಣ್ಣ ಕೊಡಲಿಯೂ ಸಹ ದೊಡ್ಡ ಮರವನ್ನು ಉರುಳಿಸಬಲ್ಲದು ಎಂಬುದೇ ಈ ಕನ್ನಡ ಗಾದೆಯ ಅರ್ಥವಾಗಿದೆ. ಒಬ್ಬ ವ್ಯಕ್ತಿಯು ಅಥವಾ ವಸ್ತುವಿನ ಗಾತ್ರ ಮತ್ತು ಸಾಮರ್ಥ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ನೋಡುವುದಕ್ಕೆ ಸಣ್ಣದಾಗಿ ಕಂಡರೂ ಅದರಲ್ಲಿ ದೊಡ್ಡ ಕೆಲಸವನ್ನು ಮಾಡುವ ಶಕ್ತಿ ಇರುತ್ತದೆ. ಸಣ್ಣ ಕೊಡಲಿಯಿಂದ ದೊಡ್ಡ ಮರವನ್ನು ಕಡಿಯಬೇಕಾದರೆ ನಿರಂತರವಾಗಿ ಏಟುಗಳನ್ನು ನೀಡಬೇಕು. ಹಾಗೆಯೇ ನಮ್ಮ ಸಣ್ಣ ಮತ್ತು ಸ್ಥಿರವಾದ ಪ್ರಯತ್ನಗಳು ಜೀವನದಲ್ಲಿ ಎಂತಹ ದೊಡ್ಡ ಸವಾಲನ್ನಾದರೂ ಮೆಟ್ಟಿ ನಿಲ್ಲಬಹುದು ಎಂಬುದನ್ನು ಈ ಗಾದೆಯು ಕಲಿಸುತ್ತದೆ. ಕನ್ನಡದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಒಂದು ಕನ್ನಡ ಗಾದೆ ಇದಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಸರಳವಾಗಿ ಹೇಳಬೇಕಂತ ಅಂದರೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನವಿದ್ದರೆ ಎಂತಹ ಕಠಿಣವಾದ ಗುರಿಯನ್ನು ತಲುಪಬಹುದು ಎಂಬುದೇ ಈ ಇಂಗ್ಲಿಷ್ ಗಾದೆಯ ಸಂದೇಶವಾಗಿದೆ. ನೋಡಿದ್ರಲ್ವಾ ಸ್ನೇಹಿತರೆ, 5 ಇಂಗ್ಲಿಷ್ ಗಾದೆ ಮಾತುಗಳು ಅಥವಾ ಇಂಗ್ಲಿಷ್ ಪ್ರಾವರ್ಬ್ಸ್ನ ಅರ್ಥನ ಕೇಳಿದ್ರಲ್ವಾ? ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯ ಅಥವಾ ನಿಮಗೆ ತಿಳಿಯಬೇಕಾದ ವಿಷಯಗಳನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಕಲಿಯುತ್ತೀರಿ, ಅಭ್ಯಾಸ ಮಾಡುತ್ತೀರಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.